ಮರುನಾಮಕರಣದ ವಿಚಾರ ಮತ್ತೆ ಭುಗಿಲೇಳ್ತಾ ಇದೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಕರೀರಿ ಇನ್ ಮುಂದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಾಹೇಬರು ನಿನ್ನೆ ಹೇಳಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಸೆಡ್ಡು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಹಲವರ ವಿರೋಧ, ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ರೆಡ್ ಸಿಗ್ನಲ್ ಕೊಟ್ಟ ನಂತರವೂ ಕೂಡ ರಾಮನಗರ ಮರುನಾಮಕರಣ ಆಗಿದೆ. ಇನ್ ಮುಂದೆ ಬೆಂಗಳೂರು ದಕ್ಷಿಣ. ತಮ್ಮ ಹಠವನ್ನ ಸಾಧಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೆಸರು ಬದಲಾವಣೆಗೆ ಕುಮಾರಸ್ವಾಮಿ ಅವರ ವಿರೋಧ ಇತ್ತು, ಅವರಿಗೆ ಈಗ ಶಾಕ್ ಎದುರಾಗಿದೆ. ಬರೋಬ್ಬರಿ 18 ವರ್ಷಗಳ ನಂತರ 2007ರಲ್ಲಿ ಈ ರಾಮನಗರ ಬೆಂಗಳೂರು ಗ್ರಾಮಾಂತರದಿಂದ ಆಚೆ ಹೋಗಿತ್ತು. 2014ರಲ್ಲಿ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಒಂದು ಮಾತನ್ನ ಹೇಳ್ತಾರೆ, ಮೊದಲು ರಾಮನಗರ ಎಲ್ಲಿತ್ತೋ ಅಲ್ಲಿಗೆ ಹೋಗಬೇಕು, ಅದನ್ನ ಮಾಡಿಯೇ ತೀರ್ತೀವಿ ಅಂತ. ಉಪಮುಖ್ಯಮಂತ್ರಿ ಆದ ಮೇಲಂತೂ ಹೋದಲ್ಲಿ ಬಂದಲ್ಲಿ ರಾಮನಗರ ಬೆಂಗಳೂರಿಗೆ ಸೇರಿದ್ದು, ಬೆಂಗಳೂರಿಗೆ ಬಂದೇ ಬರುತ್ತೆ, ಬೆಂಗಳೂರಲ್ಲಿ ಸೇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೇಲಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಎನ್ಒಸಿಯನ್ನು ಕೊಡಬೇಕು, ನಿರಾಪೇಕ್ಷಣಾ ಪತ್ರವನ್ನ ಕೊಡಬೇಕು. ಆದ್ರೆ ಎರಡು ವಾದ ಇದೆ ಇಲ್ಲಿ. ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಒಂದು ವಾದ ಆದ್ರೆ, ಅನುಮತಿ ಬೇಕಾಗೇ ಇಲ್ಲ ಅನ್ನುವಂಥದ್ದು ಮತ್ತೊಂದು. ಆಲ್ರೆಡಿ ಈಗ ಈ ಹಿಂದೆ ಕೂಡ ಅದರ ಬದಲಾವಣೆ ಮಾಡ್ಲಿಕ್ಕೆ ಹೋದಾಗ ಕುಮಾರಸ್ವಾಮಿ ಅವರು ಅವಕಾಶ ಕೊಡಲಿಲ್ಲ ಅಂತಿತ್ತು. ಈಗ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಅಂಗೀಕಾರ ಆಗೋಗಿದೆ. ಕೇಂದ್ರ ಅನುಮತಿ ಕೊಡುತ್ತಾ ಅಂತ ಡಿಕೆ ಶಿವಕುಮಾರ್ ಹತ್ರ ಕೇಳತ್ತೆ. ಯಾವ ಕೇಂದ್ರ ಇಲ್ಲ ಇದಕ್ಕೆ, ಅವರಿಗೆ ಆ ಪವರೇ ಇಲ್ಲ ಅಂತ ಹೇಳಿದ್ದಾರೆ. ರಿಪೋರ್ಟ್ ಇದೆ ಇದರ ಬಗ್ಗೆ. ನಮ್ಮ ಕೊಲಿಗ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ವಿಚಾರವಾಗಿ ಅವ್ರನ್ನ ಮಾತಾಡ್ಸೋಣ. ರಂಜಿತ್, ರಾಮನಗರ ಇನ್ ಮುಂದೆ ಬೆಂಗಳೂರು ದಕ್ಷಿಣ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ ಮುಂದೆ ನನ್ನನ್ನ ಬೆಂಗಳೂರು ದಕ್ಷಿಣದವನು ಅಂತ ಕರೀರಿ ಅಂತ ಹೇಳಿ. ಸೊ ಇದಕ್ಕೆ ರಾಮನಗರದವರು ಏನ್ ಹೇಳ್ತಾರೆ, ಬಹಳ ಮುಖ್ಯವಾದಂತಹ ವಿಚಾರ. ಓಟ್ ಯು ರಂಜಿತ್. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ, ಶ್ರೀಪಾದ್ ಪಾಟೀಲ್ ರೇ. ನೋಡಿ, ಜನ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ. ಎಲ್ಲೋ ಕೂತ್ಕೊಂಡು ಯಾವ್ದೋ ಜಿಲ್ಲೆನ ಯಾವ್ದೋ ಹೆಸರಿಗೆ ಬದಲು ಮಾಡ್ತೀನಿ ಅಂತ ಹೇಳಿದ್ರೆ ಆ ಊರಿನ ಜನ ಒಪ್ಕೋತಾರ ಬಿಡ್ತಾರ? ಆ ಊರಿನ ಜನ ಎಷ್ಟು ಕಂಫರ್ಟೇಬಲ್ ಆಗಿದ್ದಾರೆ, ಆ ಊರಿನ ಜನರ ವಿಚಾರ ಏನು ಅನ್ನೋದನ್ನ ಕೇಳಬೇಕಲ್ಲ ನೀವು. ಅದು ಮುಖ್ಯವಾದ ವಿಚಾರ. ನಾನ್ ಮಾತಾಡೋದಕ್ಕಿಂತ ಮುಂಚೆ ನೀವೆಲ್ಲ ಹೇಳಿದಿರಿ, 18 ವರ್ಷ ಆದ ನಂತರ ಡಿಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಈಗ ಮತ್ತೆ ರಾಮನಗರ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಹಿಂದಿನ ರಾಜಕೀಯ ಮತ್ತೊಂದು ಮಗದೊಂದು ಏನೇ ಇರಲಿ, ರಾಮನಗರದ ಜನರ ಅಭಿಪ್ರಾಯ ಏನು ಅಂತ ಹೇಳಿ ನಾನು ಕೇಳ್ತೀನಿ. ನನ್ನ ಜೊತೆ ಒಂದಿಷ್ಟು ಜನ ಇದ್ದಾರೆ. ಹೇಳ್ರಿ ಸರ, ಏನಂತೀರಿ? ಈಗ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಆಗತ್ತೆ ಅನ್ನೋದಾದ್ರೆ ನಿಮ್ಮ ಅಭಿಪ್ರಾಯ ಏನು? ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದಕ್ಕೆ ತುಂಬಾ ಖುಷಿ ಪಡೋ ವಿಚಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮನಗರ ಜಿಲ್ಲೆನ ಗುರುತಿಸ್ತಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ. ಹೊರ ರಾಷ್ಟ್ರದಿಂದ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಆಯ್ತದೆ, ಇಂಡಸ್ಟ್ರಿಗಳು ಸೃಷ್ಟಿ ಆಯ್ತದೆ, ಅದು ಖುಷಿ ಪಡಬೇಕು. ಹಿಂದೆ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದ ನಾಡದು, ಅದನ್ನ ತೆಗೆದು ರಾಮನಗರ ಜಿಲ್ಲೆ ಅಂತ ಹಿಂದೆ ಇದ್ದಂತ ಜನಪ್ರತಿನಿಧಿಗಳು ಮಾಡಿದ್ರು. ಈಗ ದೊಡ್ಡಲಹಳ್ಳಿ ಕೆಂಪೇಗೌಡರು ಮಕ್ಕಳು ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿರೋದು ಸ್ವಾಗತಾರ್ಥ ಅಂತ ನಾವು ಹೇಳ್ತೀವಿ. ಹೌದು, ನೀವೇನ್ ಹೇಳ್ತೀರಿ ಸರ್? ಸರ್ ನೋಡಿ, ಈ ರಾಮನಗರಕ್ಕೆ ಸಂಬಂಧಪಟ್ಟಂತೆ ಬಿಡದಿಯಲ್ಲಿ ಇಂಡಸ್ಟ್ರಿ ಏರಿಯಾ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ ರೀ. ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳಾಗಿರೋದು. ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಉದ್ಯಮಗಳು ಸೃಷ್ಟಿಯಾಗಿ ಮಾಡತಕ್ಕಂತ ಕೆಲಸಕ್ಕೆ ಸೆಕೆಂಡರಿ. ಈಗ ರಾಮನಗರ ಬೆಂಗಳೂರು ದಕ್ಷಿಣ ಆದ್ರೆ ನೀವು ಸ್ವಾಗತಿಸ್ತೀರಲ್ವಾ? ಸರ್, ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂತ ಇರತಕ್ಕಂಥದ್ದು ಸರ್. ಡಿಕೆ ಶಿವಕುಮಾರ್ ಸ್ವಾರ್ಥ ಏನಿದೆ ನೋಡಿ, ಬಿಡದಿಯಲ್ಲಿ ಸಂಬಂಧಪಟ್ಟಂತೆ ಈಗ ಮೊನ್ನೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 9,600 ಚಿಲ್ಲರೆ ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ತಮ್ಮ ಹಿಂಬಾಲಕರ ಹೆಸರಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಎಷ್ಟಿದೆ. ಈಗ ಬೆಂಗಳೂರು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡಕ ಬೆಂಗಳೂರು ದಕ್ಷಿಣ ಅಂತ ಹೆಸರು ಮಾಡದೆ ಇಟ್ಗೆನೆ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧರು ಬೆಂಗಳೂರು ಅಂತ ತಂದು ದುಡ್ಡು ಹಾಕ್ತಾರೆ. ಇವ್ರದ್ದು ಒಂದನ್ನ ಎರಡು ದ್ವಿಗುಣ ಮಾಡ್ಕೊಳ್ತಕ್ಕಂಥ ಹುನ್ನಾರ ಇದೆ. ಒಂದು ದ್ವೇಷದ ರಾಜಕಾರಣ ಮಾಡಬೇಡಿ. ರಾಮನಗರ ಅಂತ ಹೆಸರಿದ್ದೇಟಿಗೆ ಏನು ಬದಲಾವಣೆ ಆಗುದಿಲ್ಲ. ನೀವು ಅಭಿವೃದ್ಧಿ ಮಾಡುವಂತದ್ದಾಗಬೇಕು. ಉದಾಹರಣೆ, ಇಲ್ಲೊಂದು ಮೆಡಿಕಲ್ ಕಾಲೇಜ್ ಇತ್ತು. ಮೆಡಿಕಲ್ ಕಾಲೇಜ್ ನೀವು ಉಪಮುಖ್ಯಮಂತ್ರಿಗಳಾಗಿ ಇದನ್ನ ಇಷ್ಟು ವರ್ಷ ಆದ್ರೂ ಇದ್ರ ಕಡೆ ಕಾಳಜಿ ವಹಿಸ್ತಾ ಇರತಕ್ಕಂಥವ್ರು ಬೆಂಗಳೂರು ದಕ್ಷಿಣ ಅಂತ ಮಾಡಿದೇಟ್ಗೆ ಯಾವ ಡೆವಲಪ್ಮೆಂಟ್ ಆಯ್ತದೆ? ತಮ್ಮ ಆಸ್ತಿಗೆ ದ್ವಿಗುಣ ಮಾಡ್ಕೊಳ್ಳಿಕ್ಕೆ, ತಮ್ಮ ಆಸ್ತಿ ಏರಿಕೆ ಮಾಡ್ಕೊಳ್ಳಿಕ್ಕೆ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಮುಗ್ಧರು ಯಾರು ಇರ್ತಾರೆ, ಈ ಕುರಿಗಳನ್ನ ತಂದು ಇಲ್ಲಿ ದುಡ್ಡನ್ನ ಹಾಕಿಸಿ ಅವರ ಆಸ್ತಿನ ವೈಟ್ ಮನಿ ಮಾಡ್ಕೊಳ್ಳಿಕ್ ಮಾಡ್ತಕ್ಕಂಥ. ಸರ್, ಗ್ರೇಟರ್ ಬೆಂಗಳೂರು ಆಗುತ್ತಂತಲ್ಲ ಸರ್? ರಾಮನಗರ ಬೆಂಗಳೂರು ದಕ್ಷಿಣ ಆದ್ರೆ ಗ್ರೇಟರ್ ಬೆಂಗಳೂರು ಆಗುತ್ತಂತಲ್ಲ ಸರ್? ನಿಮ್ಮೂರಿಗೆ ಒಳ್ಳೇದಾಗೋದಲ್ಲ, ಅದು ಉದ್ಯೋಗ ಸಿಗುತ್ತೆ, ಜನಕ್ಕೆಲ್ಲ ಹತ್ರ ಆಗುತ್ತೆ. ನೋಡಿ ರಂಜಿತ್, ಅವರದಷ್ಟು ಜಾಗ ಇದೆ ಕೇಳಿ. ಅಲ್ಲಿ ಜಿಲ್ಲೆಯಲ್ಲಿ ಇರೋರು ಕೆಲಸ ಆಗ್ತಾನೆ ಇಲ್ವಾ? ಜಿಲ್ಲಾ ಕೇಂದ್ರ ಅವರದಷ್ಟು ಜಾಗ ಇದೆ ಕೇಳಿ. ಮಾಡಿಸುವಂತದ್ದೇನಿದೆ ಸರ್? ಆಗೋದೆಲ್ಲ ಇಲ್ಲೇ ಆಗಬೇಕು. ಇಲ್ಲಿ ರೈತ ಇಲ್ಲೇ ಬೆಳೆ ತಂದದ್ದನ್ನು ಇಲ್ಲೇ ಮಾರ್ಕೆಟ್ಗೆ ಹಾಕಬೇಕು. ತಗೊಂಡು ಬೆಂಗಳೂರಿಗೆ ಹಾಕುವಂತದ್ದೇನು ಹೊಸದಾಗಿ ಸೃಷ್ಟಿ ಆಗೋದಿಲ್ಲ. ನಿಮ್ದೆಷ್ಟು ಜಾಗ ಇದೆ ಸರ್?
ಸರ್ ನಂದು 1 ಎಕರೆ 10 ಗುಂಟೆ ಜಾಗ ಇದೆ. ಎಷ್ಟು ರೇಟ್ ಇದೆ ಈಗ? ರೇಟ್ ಎಷ್ಟಿದೆ, ಇನ್ನೆಷ್ಟು ರೇಟ್ ಆಗುತ್ತೆ ಕೇಳಿ. ಒಟ್ಟು ರಾಮನಗರ ಜಿಲ್ಲೆಯ ಸುಮಾರು 5 ತಾಲೂಕುಗಳು ಮಾಗಡಿಯು ಬಂತಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹಿಂಬಾಲಕರನ್ನೇ ಈಗಿನ ರೇಟ್ ಎಷ್ಟು? ಈಗ ತಮ್ಮ 1 ಲಕ್ಷದಿಂದ 1 ಕೋಟಿ 1.5 ಕೋಟಿ ಇದೆ. ಮುಖ್ಯ ರಸ್ತೆಗೆ ಸೇರ್ತಕ್ಕಂಥದ್ದು 2 ಕೋಟಿ 2 ಕೋಟಿ ಮೇಲೆ ಮೀರಿದೆ. ಬೆಂಗಳೂರು ದಕ್ಷಿಣದ ನಿಮ್ಮ ರೇಟ್ ಎಷ್ಟಾಗುತ್ತೆ? ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ನೀವು ಅದನ್ನ ಡಿ.ಕೆ. ಶಿವಕುಮಾರ್ ಕೊಡ್ತೀರಾ? ಕಾರ್ಖಾನೆಗಳನ್ನ ಡೆವಲಪ್ಮೆಂಟ್ ಮಾಡಿ. ಗ್ರೇಟರ್ ಬೆಂಗಳೂರು ಆದ್ರೆ ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತಲ್ಲ ಸರ್. ಒಕ್ಕಲೆ ಬರ್ಸೋ ಪ್ರಯತ್ನ ಮಾಡ್ತೀರಾ? ಆರ್ಥಿಕವಾಗಿ ಭದ್ರವಾಗಿರೋನಿಗೆ ಜಮೀನು ಕೊಟ್ಬಿಟ್ಟು ಮಣ್ಣು ತಿನ್ಬೇಕಾಗ್ತದ ರೈತರು? ಇದು ಹೈನುಗಾರಿಕೆ. ಈಗ ರಾಮನಗರ ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ, ಮಾವು ಬೆಳೆಗಾರರಿದ್ದಾರೆ. ಅಂದ್ರೆ ಇರತಕ್ಕಂತಹ ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ಬರೀ ಬಿಲ್ಡಿಂಗ್ ಕಟ್ಬಿಡ್ತೀರಾ ನೀವು? ಬೆಂಗಳೂರಿನಲ್ಲಿ ಇವತ್ತು ನೋಡ್ತಾ ಇದ್ದೀರಿ, ತೇಲಾಡ್ಕೊಂಡು ಹೋಗೋ ಮಟ್ಟಕ್ಕೆ ನೀರು ಬರ್ತಾ ಇದೆ ಸಣ್ಣ ಮಳೆಗೆ. ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಸ್ವಾಮಿ. ಬೆಂಗಳೂರನ್ನೇ ಮೊದಲು ಡೆವಲಪ್ಮೆಂಟ್ ಮಾಡಿ ನೀವು, ಆಮೇಲೆ ರಾಮನಗರ ಆಗೋದಕ್ಕಿಂತ ಮುಂಚೆ 2007ರಲ್ಲಿ ಇದೇ ಬೆಂಗಳೂರು ಗ್ರಾಮಾಂತರ ಅಂತ ಇತ್ತಲ್ರಿ ಸರ್? ಅವಾಗ ಡೆವಲಪ್ಮೆಂಟ್ ಮಾಡಬಹುದಾಗಿತ್ತಲ್ರಿ? ಅವಾಗ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ ತಮ್ಗಿರ್ಲಿಲ್ವಾ ಹೇಳಿ? ಅವತ್ತು ಗ್ರೇಟರ್ ಬೆಂಗಳೂರು ಪರಿಕಲ್ಪನೆ ಇತ್ತು, ಆದ್ರೆ ಅವರು ಜನ ಸಂದಣಿ ನೋಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡಿರ್ಲಿಲ್ಲ. ಪಾಲಕರ ಹೆಸರಿಗೆ ಜಮೀನು ಮಾಡಬೇಕಾಗಿತ್ತು. ಜಮೀನು ಮಾಡ್ಕೊಂಡಿರಲಿಲ್ಲ. ಇವತ್ತು ಮಾಡ್ಕೊಂಡಿದ್ದಾರೆ. ಅದು ವೈಟ್ ಮನಿ ಮಾಡಬೇಕು, ಸಂಬಂಧಪಟ್ಟಂತ ಅಕ್ರಮನ. ಗ್ರೇಟರ್ ಬೆಂಗಳೂರು ಅವ್ರ ಐಡಿಯಾ ಇತ್ತು, ಆದ್ರೆ ಇಲ್ಲಿನ ಜನರ ಪರಿಸ್ಥಿತಿ ನೋಡ್ಕೊಂಡು ಅವ್ರು ಮಾಡಕ್ ಹೋಗ್ಲಿಲ್ಲ. ಹೈನುಗಾರಿಕೆ ಇತ್ತು. ಎಷ್ಟು ಜಮೀನಿದೆ ಸರ್? ನಮ್ದು 29 ಗುಂಟೆ ಇದೆ. ಕೇಸ್ ನಡೆಸ್ತಾ ಇದ್ದೀನಿ, ಆದ್ರೂ ನನ್ ಮೇಲೆ ಕೇಸ್ ಇದೆ, ನಡೆಸ್ತಾ ಇದೀವಿ. ನಮ್ದು ಜಮೀನಿದೆ ಸರ್. ಇನ್ನು ತಾವೇನ್ ಹೇಳ್ತೀರಿ? ನೋಡಿ ಸರ್, ರಾಮನಗರದ ಹೆಸರು ಬದಲಾವಣೆಯಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲ್ಲ. ಕೇಂದ್ರ ಸರ್ಕಾರದಂತ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತಿನ ದಿನ ಯಾವ ವ್ಯವಸ್ಥೆಗೆ ತಂದಿದೆ? ಮೇಕ್ ಇನ್ ಇಂಡಿಯಾ ಮತ್ತೆ ಡಿಜಿಟಲ್ ಇಂಡಿಯಾನ ಇಂಪ್ರೂವ್ ಮಾಡಿ. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಬಗ್ಗೆ ಏನ್ ಹೇಳ್ತಿದ್ದಾರೆ? ಹೆಸರಲ್ಲಿ ಯಾಕೆ ಜಗಳ ಆಡ್ತಿದ್ದೀರಾ ಜೆಡಿಎಸ್ ಕಾಂಗ್ರೆಸ್ ಅವರು? ರಾಮ ಇದ್ದಾನೆ ಅನ್ನೋದಕ್ಕೋಸ್ಕರ ಏನಾದ್ರೂ ಬದಲಾವಣೆ ಮಾತಾ? ಸ್ವಾಮಿ ಅವರ ವಿರುದ್ಧವಾಗಿ ಜಿದ್ದನ್ನ ಇಟ್ಕೊಂಡು ನಂದು ನಡಿಬೇಕು ಇದು ಬೇಡಿ ಸರ್. ದ್ವೇಷದ ರಾಜಕಾರಣ ಮಾಡಬೇಡಿ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಜ್ಞಾವಂತರಿದ್ದಾರೆ. ನೀವು ಅಭಿವೃದ್ಧಿ ಮಾಡಿ ತಮ್ಮ ಹೆಸರನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗಿ. ಮುಖ್ಯಮಂತ್ರಿ ಆಗತಕ್ಕಂತ ಭಾವನೆಯಲ್ಲಿರೋರು ನೀವು, ಜನ ನಿಮ್ಮನ್ನು ವಿಶ್ವಾಸಕ್ಕೆ ತಗೋಬೇಕು. ಆದ್ರೆ ಹೆಸರು ಬದಲಾವಣೆ ಮಾಡತಕ್ಕ ಬಿದ್ದು ಬದಲಾವಣೆ ಮಾಡಿದ್ರು ಅಂತ ಹೇಳಿ ಆದ್ರೆ ತಮ್ದೆಲ್ಲ ಹೋರಾಟ ಏನು? ತಾವೀಗ ಕಟುವಾಗಿ ವಿರೋಧ ಮಾಡ್ತಾರೆ ನೋಡಿ. ಇವ್ರು ಹೇಳ್ತಾರೆ ರಾಮನಗರ ಜಿಲ್ಲಾ ಕೇಂದ್ರ. ಕುರಿಗಳಿಗೆ ಮೊಸರನ್ನ ತೀಡ್ತಾರಲ್ಲ, ತೀಡೋ ಪ್ರಯತ್ನ ಮಾಡ್ತಾರೆ. ಜಿಲ್ಲಾ ಕೇಂದ್ರ ಬೆಂಗಳೂರು ದಕ್ಷಿಣ ಇರ್ತದಂತೆ, ಜಿಲ್ಲಾ ಕೇಂದ್ರ ರಾಮನಗರನೂ ಇರ್ತದೆ. ಏನ್ ಅರ್ಥ ಇಲ್ದೇನೋ ಮಾತಾಡ್ತಾರೆ. ಜನಗಳು ದಿಕ್ತಪ್ಪಿಸ್ತಾ ಇದಾರೋ ಏನೋ ಅಂತ ಅನ್ನತಕ್ಕಂಥ ಭಾವನೆ ಜನಗಳಲ್ಲಿ ಮೂಡಿದೆ. ಜನಗಳು ಇದಕ್ಕೆ ನೇರ ವಿರೋಧ ಇದೆ. ಕರೆಕ್ಟ್. ತಾವು ಒಪ್ಕೋತಿದ್ರಿ, ಸ್ವಾಗತ ಮಾಡ್ತಿದ್ರಿ. ಹೇಳಿ ಇನ್ನೊಂದು ಕಾರಣ ಏನಾದ್ರೂ ಕೂಡ ನೀವು ಒಪ್ಕೊಳ್ಳೋದಕ್ಕೆ? ವಿರೋಧ ಪಕ್ಷವರು ಇರೋದನ್ನ ಟೀಕೆ ಮಾಡಕ್ಕೆ, ಡಿ.ಕೆ. ಶಿವಕುಮಾರ್ ವಿರೋಧ ಮಾಡಕ್ಕೆ ಇರೋದು. ಡಿ.ಕೆ. ಶಿವಕುಮಾರ್ ಹೆಸರು ವಿರೋಧ ಮಾಡ್ತಾರೆ. ಈಗ ಜನಗಳ ಹಿತದೃಷ್ಟಿಯಿಂದ ಈಗ ಮಾಡ್ತಾ ಇರೋದು ಸ್ವಾಗತವನ್ನ ಮಾಡ್ತೀವಿ. ಅದರಲ್ಲೂ ರೈತರಿಗೆ ಈಗ ನಮ್ದು 4 ಎಕರೆ ಜಮೀನಿದೆ, ರೇಟ್ ಜಂಪ್ ಆಯ್ತದೆ. ಇಂಡಸ್ಟ್ರಿಗಳು ಅಂತರ ಒಕ್ಕಲೆ ಬಿಸ್ತಿರ ಕೇಳ್ತಾರ. ನೀವು ರೇಟ್ ಜಂಪ್ ಮಾಡಿ ಜಾಗ ಮಾರ್ಕೊಂಡು ಹೈನುಗಾರಿಕೆ, ದನಕ್ಕೆ ಮೇಯೋಕೆ ಹುಲ್ಲೆ ಸಿಗಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಕಟ್ಕೊಂಡು ಏನ್ ಮಾಡ್ತಾರೆ ಕೇಳ್ತಾರೆ. ಜಿದ್ದಿನ ರಾಜಕಾರಣ ಇಲ್ಲ, ಒಕ್ಕಲೆ ಎಬ್ಬರಿಸೋ ಪ್ರಯತ್ನ ಇಲ್ಲ. ಏನಿದೆ ಜನ ಹಿತದೃಷ್ಟಿ, ರಾಜ್ಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಇವರು ಗ್ರೇಟರ್ ಬೆಂಗಳೂರು ಮಾಡೋರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋರೆ. ರಾಮನಗರ ಹೆಂಗಿತ್ತು ಹಂಗೆ ಇರ್ತದೆ. ಅದೇ ಜಿಲ್ಲಾ ಹೆಡ್ ಕ್ವಾರ್ಟರ್ ಇರ್ತದೆ, ಅದೇ ತಾಲೂಕು ಹೆಡ್ ಕ್ವಾರ್ಟರ್ ಇರ್ತದೆ. ರಾಮನಗರ ಬದಲಾವಣೆ ಇಲ್ಲ. ಜಿಲ್ಲೆ ಮಾತ್ರ